ಕೊಲ್ಲೂರು ಮೂಕಾಂಬಿಕೆಗೆ ಹಣ್ಣು ಹಂಪಲು ರೇಷ್ಮೆ ಸೀರೆ ಎಲ್ಲವನ್ನು ಅರ್ಪಿಸಿದ್ದಾರೆ. ಅರ್ಧ ಗಂಟೆ ಶಕ್ತಿ ದೇವತೆಗೆ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಶಕ್ತಿ ದೇವಿ ಮೂಕಾಂಬಿಕೆಗೆ ವಿಜಯ ಮಾಲೆಯನ್ನು ತೊಡಿಸಿದ್ದಾರೆ. ಜೊತೆಗೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೊಡ್ತಕ್ಕಂಥ ಉಡುಗೊರೆಗಳು, ಅದೇ ರೀತಿ ರೇಷ್ಮೆ ಸೀರೆಯನ್ನು ಅರ್ಪಿಸಿ ಹಣ್ಣು ಹಂಪಲು ಎಲ್ಲವನ್ನು ಕೊಟ್ಟು ಇರ್ಬೋದು. ದೇವಸ್ಥಾನಕ್ಕೆ ಅವರದ್ದೇ ಆದಂತಹ ಕೆಲವು ವೈಯಕ್ತಿಕವಾಗಿ ಏನಾದರೂ ಉಡುಗೊರೆಗಳನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, MGR ಅವರ ಚಿನ್ನದ ಖಡ್ಗವನ್ನು ಕೊಟ್ಟಿದ್ದಾರೆ. ಸೊ ಆ ರೀತಿ ಕೊಟ್ಟು ಅಲ್ಲಿಂದ ಅವರು ತೆರಳುತ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಒಂದು ಕಡೆ ಇದು, ಮತ್ತೊಂದು ಕಡೆ ವಿಜಯ್ ನೋಡೋದಕ್ಕೆ ಅಭಿಮಾನಿಗಳು ಅಲ್ಲಿ ಕಾತರರಾಗಿ ಬೆಳಗ್ಗೆಯಿಂದ ಕಾಯ್ತಾ ಇದ್ರು. ಒಬ್ಬರು ಮಾತಾಡ್ತಾ ಇದ್ರು, ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ದೀನಿ ನಾನು ಅಂತ. ನಾವೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀವಿ, ವಿಜಯ್ ಅವ್ರನ್ನ ಇಲ್ಲೇ ನೋಡಬಹುದಲ್ಲ, ನಮ್ಮ ರಾಜ್ಯದಲ್ಲೇ ಅವರ ಅಭಿಮಾನಿಗಳು ನಾವು, ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಬಂದಿದ್ದೀವಿ ಅಂತ. ಒಂದು ಕಡೆ ಮಂಗಳೂರು ಏರ್ಪೋರ್ಟಲ್ಲೂ ಅಭಿಮಾನಿಗಳು ಇದ್ದರು, ಇಲ್ಲೂ ಕೂಡ ಕೊಲ್ಲೂರು ದೇವಸ್ಥಾನದಲ್ಲೂ ಅಭಿಮಾನಿಗಳಿದ್ದಾರೆ. ಎಲ್ಲರಿಗೂ ಕೂಡ ಕೈ ಎತ್ತಿ ನಮಿಸಿ ಅಲ್ಲಿಂದ ಅವರು ತೆರಳಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಬೆಳಗ್ಗೆಯಿಂದನೇ ಕೊಲ್ಲೂರು ದೇವಸ್ಥಾನದಲ್ಲಿ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ರು. ಬಟ್ ಈಗ ವಿಜಯ್ ಅವರು ಬಂದ ಸಂದರ್ಭದಲ್ಲಿ ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇರಲಿಲ್ಲ. ಅವರು ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಹೊರಡೋ ತನಕನೂ ಕೊಡಲ್ಲ ಅಂತ ಹೇಳಿದರು. ಈಗ ಅವರು ಹೊರಟ ನಂತರ ಎಂದಿನಂತೆ ಮತ್ತೆ ದೇವಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಜೋಸೆಫ್ ವಿಜಯ್ ಮೊದಲ ಬಾರಿಗೆ ಕೊಲ್ಲೂರಿಗೆ ಬಂದು ದೇವಿಯ ದರ್ಶನವನ್ನು ಪಡೆದಿರ್ತಕ್ಕಂಥದ್ದು.